ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಿನ್ನೆ ನಾ ಮತ್ತು ನನ್ನ ಫ್ರೆಂಡ್ ಮಾಯಾ ಸೇರಿ ಸೊಗಲ್ಗೆ ಹೋಗೋರಿದ್ರಿ. ಸೊ ನಸ್ಲಾಪುರದಾಗ ನಾ 7:30 ಬಸ್ಸಿಗೆ ಕುಂತೀನಿ ರೀ. ರಾಯಬಾಗ್ ಬಂದು ರೀಚ್ ಆಗೋದಕ್ಕಂದ್ರೆ 7:45 ಆಗಿತ್ತು ರೀ. ಸೊ ಫ್ರೆಂಡ್ ಇನ್ನೂ ಬಂದಿಲ್ಲ ಅಂತೇಳಿ ವೇಟ್ ಮಾಡ್ಕೋತ ಕೂತೀನಿ ರೀ. 8 ಆಯ್ತು ರೀ, 8:15 ಐತ್ರಿ. ನನ್ನ ಫ್ರೆಂಡ್ ಅಂತೂ ಬರಾಕ ತಯಾರಿಲ್ಲ ರೀ. ನನಗಂತೂ ಫುಲ್ ಟೆನ್ಷನ್ ಆಯ್ತು ರೀ. ಯಾಕಂದ್ರೆ ಕಾಲ್ ಮಾಡಿರಿ, ಕಾಲ್ ರಿಸೀವ್ ಮಾಡೋಕೆ ತಯಾರಿಲ್ಲ ರೀ. ಈಗ ಬರ್ತಾಳೋ ಇಲ್ಲೋ ಅನ್ನೋದು ಟೆನ್ಷನ್ ಚಲೋ ಐತೆ ರೀ. ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡ್ರೆ ಆಯ್ತು ಅಂತೇಳಿ ವೇಟ್ ಮಾಡ್ಕೋತ ಕೂತೀನಿ ರೀ. ಅಷ್ಟರೊಳಗೆ 9 ಆಯ್ತು ರೀ. 9ಕ್ಕೆ ಬಂದಳ್ರಿ. ರಾಯಬಾಗ್ದಾಗ ಕರೆಕ್ಟ್ 9ರಿಂದ ಜಾಗ ಬಿಟ್ಟು ರೀ. ಸೊಗಲ್ಗೆ ಹೋಗೋದಕ್ಕೆ ರೀಚ್ ಆಗೋದಕ್ಕಂದ್ರೆ 11:30 ಆಗಿತ್ತು ರೀ. ಆಮೇಲೆ ಗಾಡಿಯಾಗಿಂದ ಇಳ್ಕೊಂತ ಪ್ಲೇಸ್ ನೋಡೋದಕ್ಕಂತೂ ನಮಗಂತೂ ವಾವ್ ಫೀಲ್ ಆಯ್ತು ರೀ. ಯಾಕಂದ್ರೆ ಆ ಪ್ಲೇಸ್ ನೋಡೋದಕ್ಕೆ ಸೇಮ್ ಯಾವುದೋ ವಾಟರ್ ಪಾರ್ಕ್ ಬಂದೇವೇನೋ ಫೀಲ್ ಆಯ್ತು ರೀ. ಅಷ್ಟು ಮಸ್ತ್ ಇತ್ತು ರೀ. ಬರ್ರಿ ಫ್ರೆಂಡ್ಸ್, ನಿಮ್ಗೆ ಸೋಮನಾಥ ಟೆಂಪಲ್ ಹೆಂಗೈತೆ ಅನ್ನೋ ತೋರಿಸ್ತೇನೆ ರೀ. ಅಲ್ಲಿ ಒಂದಿಷ್ಟು ಮೆಟ್ಟಿಲುಗಳು ಇದ್ದು ರೀ. ಹಂಗೆ ಮೆಟ್ಟಿಲಿಗೂ ಹತ್ಕೋತ ಹೊಂಟಿದ್ದು ರೀ. 1-2 ಮೆಟ್ಲು ಹತ್ತೋದಕ್ಕಂತೂ ನಮಗಂತೂ ಫುಲ್ ಸುಸ್ತಾಗೈತೆ. ಯಾಕಂದ್ರೆ ಅವು ಮೆಟ್ಲು ಸ್ಟೇಟ್ ಇದ್ದು ರೀ. ಅದಕ್ಕಾಗಿ ಕಾಲು ಏರ್ಗಟ್ಟಾಕತ್ತಿದ್ದು ರೀ. ಹಂಗೆ ಹತ್ಕೋತ ಹೋದವು ರೀ. ಹಂಗೆ ಹಾದ್ಯಾಗ ರೀ ಮಂಗ್ಯಗಳು ಇದ್ದು ರೀ. ಮಂಗ್ಯಗಳ ಜೊತೆ ಅಂತೂ ನಾವು ಫುಲ್ ಎಂಜಾಯ್ ಮಾಡಿದ್ವಿ ರೀ. ಟೈಮ್ ಹೋದಾಗ ಗೊತ್ತಾಗಲಿಲ್ಲ ರೀ. ಆಮೇಲೆ ಮಂಗ್ಯಗಳ ಜೊತೆ ಎಂಜಾಯ್ ಮಾಡ್ಕೋತ ಏರ್ಕೋತ ಹೋದ್ರಲ್ಲೇ ಹೆಂಗೆ ಮೆಟ್ಲ ಏರೋದು ಅನ್ನೋದು ಭೀ ಗೊತ್ತಾಗಲಿಲ್ಲ ರೀ. ಹಂಗೆ ನಾ ಮತ್ತು ನನ್ನ ಫ್ರೆಂಡ್ ಸೇರಿ ಬಾಳೆಹಣ್ಣು ಕೊಟ್ಟವು ರೀ ಮಂಗ್ಯಗಳಂತೂ ಫುಲ್ ಫ್ರೆಂಡ್ಲಿ ಆಗಿದ್ದು ರೀ. ಹಂಗೆ ಏರ್ದು ರೀ. ಎಲ್ಲ ಏರಿ ಮುಗಿಸೋದಕ್ಕೆ ಅಲ್ಲಿಂದ ಶಿವನ ಮೂರ್ತಿ ಇತ್ತು ರೀ. ಆ ಶಿವನ ಮೂರ್ತಿ ಹೆಂಗೆ ರೆಡಿ ಮಾಡಿರಿ ಅಂದ್ರೆ 2 in 1 ಇತ್ತು ಅದು. ಕೆಳಗೆ ನಿಂತ್ರೂ ಈ ಕಡೆ ಮುಖ ಕಾಣ್ತಿತ್ರದ, ಈ ಸೈಡ್ ನಿಂತ್ರೂ ಮುಖ ಕಾಣ್ತಿತ್ತು ರೀ. ಅಷ್ಟು ಮಸ್ತ್ ರೆಡಿ ಮಾಡಿರಿ ಶಿವನ ಮೂರ್ತಿ ಬಾಜುಕ ಶ್ರೀ ವೀರಯ್ಯ ಸ್ವಾಮಿಗಳ ಲಿಂಗೈಕ್ಯರಾದ ಪ್ರತಿಮೆಯೊಂದು ಕಟ್ಟಿದ್ದಾರೆ ರೀ. ಆ ಪ್ರತಿಮೆ ಅಂತೂ ಮಸ್ತ್ ಕಟ್ಟ್ಯಾರ. ಅದಕ್ಕೆ ಕಾಲು ಬಿದ್ದು ರೀ. ಅದಾಗ ಅದ್ರ ಬಾಜುಕ ಪುಣ್ಯಕೋಟಿ ಹಸುವಿನ ಪ್ರತಿಮೆ ಅಂತೂ ಮಸ್ತ್ ಕಟ್ಟಿದ್ದಾರೆ ರೀ. ಹಂಗೆ ಅದ್ರ ಮುಂದೆ ಹೋದವ್ರಿ ಸಣ್ಣ ನಾಗರ ಹಾವಿನ ಮೂರ್ತಿ ಇತ್ತು ರೀ. ಇದೆಲ್ಲ ಆಗನ ನಾವು ಹೋದವ್ರಿ ಮೇನ್ ಗುಡಿ ಕಡೆ ರೀ. ಇಲ್ಲಿ ಮೇನ್ ಎಂಟ್ರೆನ್ಸ್ಗೆ 3 ಗುಡಿ ಕಾಣ್ತಾವ್ರಿ. ಫಸ್ಟ್ ಒಂದು ಏನೈತ್ರಿ, ಶ್ರೀ ಬ್ರಹ್ಮರಾಂಬಿಕಾ ದೇವಸ್ಥಾನ ದೇವಿ ಅದಾಳ್ರಿ. ಅಲ್ಲಿ ದರ್ಶನ ಮುಗಿಸ್ಕೊಂಡ್ರಿ. ಅದಾಗನ ರೀ 2ನೇ ದೇವಸ್ಥಾನ ಐತ್ರಲ್ಲ, ಇಲ್ಲಿ ಸೋಮೇಶ್ವರ ದೇವರ ಅದಾರೆ. ಆ ದೇವ್ರ ದರ್ಶನ ಮುಗಿಸ್ಕೊಂಡ್ರಿ. ಇಲ್ಲಿ ಮುಗಿಸೋದಾಗನ ಮೂರನೇದು ಏನೈತ್ರಲ್ಲ, ಶಿವ ಪಾರ್ವತಿಯವರು ವಿವಾಹದ ಸ್ಥಳ ಐತ್ರಿ. ಅಲ್ಲೊಂದು ಗುಡಿ ಕಟ್ಟಾರಿ. ಅದು ದರ್ಶನ ಮುಗಿಸ್ಕೊಂಡ್ರಿ. ಇದೆಲ್ಲ ದರ್ಶನ ಮುಗಿಸ್ಕೊಂಡ್ಬಿಟ್ಟಿಗೆ ಒಂದು ಸ್ವಲ್ಪ ಹೊತ್ತು ಕೂತವ್ರಿ. ಅಲ್ಲಿ ಅಂತೂ ಅಲ್ಲಿದು ಹೋಗಾಕ ಮನಸ್ಸು ಬರವಾತ್ರಿ. ಅಷ್ಟು ಮಸ್ತ್ ಐತ್ರಿ, ಅಷ್ಟು ತಂಪು ಐತ್ರಿ. ಫುಲ್ ಎಂಜಾಯ್ ಮಾಡಿದ್ವಿ ರೀ ನಾ ಮತ್ತು ನನ್ನ ಫ್ರೆಂಡ. ಅಷ್ಟೇ ಅಲ್ಲದೆ ಇಲ್ಲಿ ಜೋಗ್ ಫಾಲ್ಸ್ ಥರ ಒಂದು ಜರ ಬೀಳೋದೈತ್ರಿ. ಅಲ್ಲಂತೂ ಮಸ್ತ್ ಇತ್ತು ರೀ. ವ್ಯೂ ಅಂತೂ ನೋಡೋಕೆ ಮಸ್ತ್ ಐತ್ರಿ. ದೇವ್ರ ದರ್ಶನ ಎಲ್ಲ ಮುಗಿಸ್ತೀವಿ ರೀ. ಅಲ್ಲಿ ಜಿಂಕೆವನ ಒಂದು ಇತ್ತು ರೀ. ಜಿಂಕೆವನ ನೋಡೋಕೆ ಹೋಗೋಣ ಬರ್ರಿ. ಜಿಂಕೆವನ ಅಂತೂ ಮಸ್ತ್ ಇತ್ತು ರೀ. ಅಲ್ಲಿ ಜಿಂಕೆ, ಸಾರಂಗ, ಚಿಗರಿ ಎಲ್ಲ ಇದ್ದು ರೀ. ಮಸ್ತ್ ಇದ್ದು ರೀ. ಜಿಂಕೆ ಮರಿ ಅಂತೂ ಭಾಳ ಮಸ್ತ್ ಇದ್ದು ರೀ. ನನಗಂತೂ ಭಾಳ ಇಷ್ಟ ಆದವು ರೀ. ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿರಿ. ಇದೆಲ್ಲ ಮುಗಿಸ್ತೀವಿ ರೀ. ಯಾಗನ ಮಹಾಪ್ರಸಾದ ತೊಗೊಂಡು ರೀ. ಊಟ ಎಲ್ಲ ಮುಗಿಸ್ಕೊಂಡು ಗಾಡಿ ಹತ್ತೋದಕ್ಕಂದ್ರೆ 1:30 ಆಗಿತ್ತು ರೀ. ಇನ್ನೂ ಟೈಮಿಂಗ್ ಐತಿತ್ತೇಳಿ ಇಲ್ಲಿಂದ 37 ಕಿಲೋಮೀಟ್ರ್ ಇತ್ತು ರೀ ಯಲ್ಲಮ್ಮಗುಡ್ಡಕ್ಕೆ ಗಾಡಿ ಹೊಡೆದು ರೀ. ಅಲ್ಲಿ ಹೋಗೋದಕ್ಕಂದ್ರೆ ಯಲ್ಲಮ್ಮಗುಡ್ಡದಾಗಂತೂ ಫುಲ್ ರಶ್ ಇತ್ತು ರೀ. ಕಾಲು ಇಡಕ್ಕೆ ಜಾಗಿಲ್ಲಾಗಿತ್ತು ರೀ. ಸೊ ಅದಕ್ಕೆ ನಾವು ಹೊರಗಿನ ದರ್ಶನ ಮಾಡ್ಕೊಂಡು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಒಂದು ಫೋಟೋ ತಕ್ಕೊಂಡು ಯಲ್ಲಮ್ಮಗುಡ್ಡದಿಂದ ಜಾಗ ಬಿಟ್ಟು ರೀ. ಗುಂಡು ಮುಗಿಸ್ಕೊಂಡು ಬರೋತ್ನ್ಯಾಗ ರೀ ನಡುಕೊಂದ ಮಲಪ್ರಭಾ ನದಿ ಇತ್ತು ರೀ. ವ್ಯೂ ಅಂತೂ ಮಸ್ತ್ ಕಾಣತ್ತಿತ್ತು ರೀ. ಸೊ ಅದಕ್ಕೆ ವಿಡಿಯೋ ಮಾಡಿದ್ದೇನೆ ರೀ. ವಿಡಿಯೋ ಹಾಕ್ತೇನೆ ನೋಡಿರಿ. ಪ್ರಭಾ ನದಿ ನೋಡ್ಕೋತ ಹೊಂಟಿದ್ರು. ಅಷ್ಟರೊಳಗೆ ಒಂದು ನವಿಲು ತೀರ್ಥ ಅಂತೇಳಿ ಪ್ಲೇಸ್ ಇತ್ತು ರೀ. ನವಿಲು ತೀರ್ಥದಾಗ ಒಂದು ಡ್ಯಾಮ್ ಇತ್ತು ರೀ. ಮಸ್ತ್ ಇತ್ತು ರೀ. ಅದು ಡ್ಯಾಮ್ ಅಟ್ಟು ನೋಡಿದ್ವಿ ರೀ. ವ್ಯೂ ಅಂತೂ ಮಸ್ತ್ ಇತ್ತು ರೀ. ಫ್ರೆಶರ್ಲೇ ನೀರು ಬರತ್ತಿದ್ದು ರೀ. ಮಸ್ತ್ ಇತ್ತು ರೀ. ವಿಡಿಯೋ ಮಾಡ್ಯಾನ ರೀ. ವಿಡಿಯೋ ಹಾಕ್ತೇನೆ ನೋಡಿರಿ. ಇಷ್ಟು ಮಾಡಿದ್ವಿ ರೀ. ಇಷ್ಟಾಗನ ಗಾಡಿ ಎರೆದು ರೀ ಡೈರೆಕ್ಟ್ ರಾಯಬಾಗ್ ಗಾಡಿ ಬಿಟ್ಟು ರೀ. ಇದಾಗಿತ್ತು ರೀ ಇವತ್ತಿನ ಲಾಗ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ.